ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಿಂಧು, ಕನ್ಸಲ್ಟೆಂಟ್ ಫಿಸಿಷಿಯನ್. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಕಾವ್ಯ, ರಿಸರ್ಚ್ ಮ್ಯಾನೇಜರ್. ಸೊ ಈಗೆಲ್ಲ ಕೂತಿರುವಾಗ ವಿ ಆರ್ ಸರೌಂಡೆಡ್ ಬೈ ಲಾಟ್ಸ್ ಆಫ್ ವೈರಸ್, ಬ್ಯಾಕ್ಟೀರಿಯಾ, ಡಿಫ್ರೆಂಟ್ ಪ್ಯಾಥೋಜನ್. ಡಿಸ್ಪೈಟ್ ನಾವೆಲ್ಲರೂ ರಿಮೈನ್ ಸೇಫ್. ಸೊ ವಾಟ್ ಈಸ್ ದ ರೀಸನ್ ಬಿಹೈಂಡ್ ದ್ಯಾಟ್? ಸೊ ವಿ ಆರ್ ಟಾಕಿಂಗ್ ಮೇನ್ಲಿ ಅಬೌಟ್ ಅವರ್ ಬಾಡೀಸ್ ಮೇಜರ್ ಡಿಫೆನ್ಸ್ ಸಿಸ್ಟಮ್, ದ್ಯಾಟ್ ಇಸ್ ಇಮ್ಯುನಿಟಿ. ಇಮ್ಯುನಿಟಿ ಅನ್ನೋದು ನಮ್ಮ ಬಾಡಿನ ಡಿಫ್ರೆಂಟ್ ಬ್ಯಾಕ್ಟೀರಿಯಾ, ವೈರಸ್, ಅದರ್ ಪ್ಯಾಥೋಜನ್ಸ್, ಆಲ್ಸೋ ನಮ್ಮ ಬಾಡಿಯಲ್ಲೇ ಉತ್ಪತ್ತಿ ಆಗುವಂಥ ಕೆಲವೊಂದು ಟ್ಯೂಮರ್ ಸೆಲ್ಸ್ ಆಗಲಿ ಅಥವಾ ಅಬ್ನಾರ್ಮಲ್ ಸೆಲ್ಸ್ ವಿರುದ್ಧನೇ ಫೈಟ್ ಮಾಡಿ ಇಟ್ ಕೀಪ್ಸ್ ಅವರ್ ಬಾಡಿ ಗೋಯಿಂಗ್. ಸೊ ಈ ಇಮ್ಯುನಿಟಿಯಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇಮ್ಯುನಿಟಿ ಇರುತ್ತೆ. ಲೈಕ್ ಇನೇಟ್ ಇಮ್ಯುನಿಟಿ, ನಾವು ಹುಟ್ಟಿದಾಗಲಿಂದನೇ ಬರುವಂಥ ಇಮ್ಯುನಿಟಿ, ಇನ್ಕ್ಲೂಡಿಂಗ್ ಮೇನ್ಲಿ ನಮ್ಮ ಸ್ಕಿನ್ನಲ್ಲಿರುವ ಎಪಿಥೆಲಿಯಲ್ ಸೆಲ್ಸ್, ನ್ಯೂಟ್ರೋಫಿಲ್ಸ್, ಮ್ಯಾಕ್ರೋಫೇಜಸ್, NK cells, cilia in the respiratory system, ಈ ಥರದ್ದು. ನೆಕ್ಸ್ಟ್ ಇಸ್ acquired immunity, which is a very strong form of immunity. ಇದು ಹೇಗೆಂದರೆ ನಮಗೆ ಯಾವುದಾದ್ರೂ ಇನ್ಫೆಕ್ಷನ್ ಆದ ತಕ್ಷಣ ನಮ್ಮ ಬಾಡಿ ಪ್ರೊಡ್ಯೂಸಸ್ ಸಮ್ ರೆಸ್ಪಾನ್ಸ್ ದಟ್ ಸ್ಟಾರ್ಟ್ಸ್ ಕ್ರಿಯೇಟಿಂಗ್ ದ immunity. That is acquired immunity. The third type would be passive immunity. That is directly antibodies ಬರೋದು. Like as we know, breast milk considered the ಅಮೃತ ಅನ್ನೋಂಥ ಬ್ರೆಸ್ಟ್ ಮಿಲ್ಕ್, ಅಲ್ಲಿ ಬರುವಂಥ ಡೈರೆಕ್ಟ್ ಆ್ಯಂಟಿಬಾಡೀಸ್ ಫ್ರಮ್ ದ ಮದರ್. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ಇಮ್ಯುನಿಟಿ. ಸೊ ಐ ಆಮ್ ವೆರಿ ಕ್ಯೂರಿಯಸ್ ಟು ನೋ ನಿಮ್ಮಲ್ಲಿ ಯಾವ ಥರ, ಹೌ ಡು ಯು ಡಿವೈಡ್ ದಿಸ್ ಇಮ್ಯುನಿಟಿ? ಸೊ ಆಯುರ್ವೇದದಲ್ಲಿ ಬಂದಾಗ ನಾವು ಇದನ್ನು ವ್ಯಾಧಿಕ್ಷಮತ್ವ ಅಂತ ಕರಿತೀವಿ. ಇಮ್ಯುನಿಟಿ ಅನ್ನೋ ಪದಕ್ಕೆ ವ್ಯಾಧಿಕ್ಷಮತ್ವ ಅಂತ ನಾವು ಹೇಳ್ಬೋದು. ವ್ಯಾಧಿ ಅಂತ ಅನ್ನೋ ಪದದ ಅರ್ಥ ರೋಗ, ಅಂದರೆ ಎನಿ ಕೈಂಡ್ ಆಫ್ ಡಿಸೀಸ್. ಕ್ಷಮತ್ವ ಅಂದರೆ ಅದನ್ನು ಎಷ್ಟರ ಮಟ್ಟಿಗೆ ನಾವು ತಡಿಬಹುದು ಅನ್ನೋದು. ವ್ಯಾಧಿಕ್ಷಮತ್ವ ಅನ್ನೋದಕ್ಕೆ ಎರಡು ರೀತಿ ಅರ್ಥ ಹೇಳ್ಬೋದು. ಒಂದು, ವ್ಯಾಧಿ ಬಲ ನಿರೋಧಿತತ್ವ, ಅಂದರೆ ರೋಗದ ಬಲವನ್ನು ಕಡಿಮೆ ಮಾಡೋದು. ಅದರಲ್ಲಿ ರೋಗದ ಬಲನ ಕಡಿಮೆ ಮಾಡೋದಿರಬಹುದು ಅಥವಾ ರೋಗಿಯ ಬಲವನ್ನು ಇನ್ಕ್ರೀಸ್ ಮಾಡೋದು, ಪೇಷಂಟ್ದು ಇಮ್ಯೂನ್ ರೆಸ್ಪಾನ್ಸ್ನ ಇಂಪ್ರೂವ್ ಮಾಡುವಂಥದ್ದು ಇರಬಹುದು. ಇದು ಒಂದು ರೀತಿಯ ಅರ್ಥ. ಆದರೆ ಮತ್ತೊಂದು ಅರ್ಥ ಉತ್ಪಾದಕ ವ್ಯಾಧಿ ಪ್ರತಿಬಂಧಕತ್ವ ಅಂತ, ಅಂದರೆ ಬರೋ ರೋಗವನ್ನು ತಡೆಗಟ್ಟುವುದು. ಸೊ ಇಟ್ಸ್ ಅ ಪ್ರಿವೆಂಟಿವ್ ಪಾರ್ಟ್. ಅದರ ಜೊತೆಗೆ ಇನ್ನೊಂದೇನಿದೆ, ಒಂದು ಸಲ ಬಂದು ರಿಕವರಿ ಆದ ನಂತರ ಮತ್ತೆ ರೆಕರೆನ್ಸ್ ಆಗಬಾರ್ದು ಡಿಸೀಸ್ದು. ಸೊ ಈ ಎರಡೂ ಅರ್ಥದಲ್ಲಿ ನಾವು ವ್ಯಾಧಿಕ್ಷಮತ್ವ ಅನ್ನೋದನ್ನು ಅರ್ಥ ಮಾಡ್ಕೊಳ್ತೀವಿ. ಮತ್ತು ನೀವು ಟೈಪ್ಸ್ ಹೇಳ್ತಾ ಇದ್ರಿ, ಇನ್ನೇಟ್, ಅಕ್ವೈರ್ಡ್ ಅಂತ ಎಲ್ಲ. ಅದೇ ರೀತಿ ನಮ್ಮಲ್ಲೂ ಕೂಡ ಮೆನ್ಷನ್ ಆಗುತ್ತೆ. ಫಸ್ಟ್ ಒಂದು ಸಹಜ. ಇನ್ನೇಟ್ ಇಮ್ಯುನಿಟಿ ಅನ್ನೋದಕ್ಕೆ ನಾವು ಸಹಜ ವ್ಯಾಧಿಕ್ಷಮತ್ವ ಅಥವಾ ಸಹಜ ಬಲನ ನಾವು ಕಂಪೇರ್ ಮಾಡ್ಬೋದು. ಸಹಜ ಅಂದರೆ ನ್ಯಾಚುರಲ್ ಆಗಿ ಒಬ್ಬರು ದೇಹದಲ್ಲಿ ಇರುವಂತಹ ಇಮ್ಯುನಿಟಿ. ಉದಾಹರಣೆಗೆ, ಈಗ ನನಗೆ ಒಂದೇ ಪ್ಯಾಥೋಜನ್ನಿಂದ ನಾವು ಸರೌಂಡ್ ಆದರೂ ಕೂಡ ನನಗೆ ರೋಗ ಬರ್ಬೋದು, ನಿಮಗೆ ಬರದೇ ಇರ್ಬೋದು, ಅಥವಾ ವೈಸ್ ವರ್ಸ. ಇದು ಯಾಕೆ ಅಂದರೆ ನಮ್ಮ ದೇಹದಲ್ಲಿರೋ ಇಮ್ಯುನಿಟಿಯಿಂದಾಗಿ ಈ ಒಂದು ಡಿಫ್ರೆನ್ಸ್ ಆಗುತ್ತೆ. ಅದು ಅವರ ದೇಹದ ಪ್ರಕೃತಿ, ಅವರ ದೇಹದ ಕಾನ್ಸ್ಟಿಟ್ಯೂಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರ ಇಮ್ಯುನಿಟಿ ಚೆನ್ನಾಗಿರುತ್ತೆ, ಕೆಲವರಲ್ಲಿ ಚೆನ್ನಾಗಿರೋದಿಲ್ಲ. ಸೊ ಇದು ಸಹಜ. ಎರಡನೇದು ಬಂದು ಕಾಲಕೃತ, ಅಂದರೆ ಸೀಸನಲ್ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಕೆಲವೊಮ್ಮೆ ಎಸ್ಪೆಷಲಿ ವಿಂಟರ್ಸಲ್ಲಿ ಒಳ್ಳೆ ಇಮ್ಯುನಿಟಿ ಇರುತ್ತೆ ಜನರಲ್ಲಿ, ಆದರೆ ಸಮ್ಮರ್ಸಲ್ಲಿ ಇಮ್ಯುನಿಟಿ ತುಂಬ ಲೋ ಇರುತ್ತೆ. ಅವರ ಜನರಲ್ ಸ್ಟ್ರೆಂತ್ ಕೂಡ ಕಡಿಮೆ ಇರುತ್ತೆ. ಎಕ್ಸಸೈಸ್ ಎಲ್ಲ ಮಾಡುವಾಗ ಸಮ್ಮರಲ್ಲಿ 10 ನಿಮಿಷಕ್ಕೆ ಸುಸ್ತಾಗೋರು ವಿಂಟರಲ್ಲಿ ಒಂದು ಅರ್ಧ ಗಂಟೆ ತನಕ ದೇ ಕ್ಯಾನ್ ಕಂಟಿನ್ಯೂ ಡೂಯಿಂಗ್ ಸಚ್ ಎಕ್ಸಸೈಸಸ್. ಸೊ ಇದು ಕಾಲಕೃತ ಬಲ. ಮೂರನೇದು ಬಂದು ಯುಕ್ತಿಕೃತ. ಯುಕ್ತಿಕೃತ ಅಂದರೆ ಕೆಲವೊಂದು ಇಮ್ಯೂನ್ ಬೂಸ್ಟರ್ಸ್ ಆಗಬಹುದು, ಅಥವಾ ವ್ಯಾಕ್ಸಿನೇಷನ್ ಆಗ್ಬೋದು, ಅಥವಾ ಈ ಚ್ಯವನ್ಪ್ರಾಶ್ ಅಂತವೆಲ್ಲ ಕೇಳಿರ್ತೀರ ನೀವು, ಅದನ್ನು ತೊಗೊಂಡ್ರೆ ಇಮ್ಯುನಿಟಿ ಇನ್ಕ್ರೀಸ್ ಆಗುತ್ತೆ ಅನ್ನುವಂಥದ್ದು. ಇದನ್ನೆಲ್ಲ ತೊಗೊಂಡು ಇಮ್ಯುನಿಟಿನ ಬೂಸ್ಟ್ ಮಾಡಿಕೊಂಡ್ರೆ ಅದನ್ನು ನಾವು ಯುಕ್ತಿಕೃತ ಬಲ ಅಂತ ಕರಿತೀವಿ. ಸೊ ಈ ರೀತಿ ನಾವು ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಈಗ ಡಾಕ್ಟರ್ ಸಿಂಧು ಅವರೇ, ನೀವು ಹೇಳ್ಬೋದಾ ಹೇಗೆ ಈ ಇಮ್ಯುನಿಟಿ ಲೋ ಆಗೋದ್ರಿಂದ ಏನೇನು ಥರ ತೊಂದರೆಗಳಾಗ್ಬೋದು ಜನರಲ್ಲಿ ಅಂತ? ಸೊ ನಾರ್ಮಲಿ ಬಾಡಿ ಇಮ್ಯುನಿಟಿ ಕಮ್ಮಿ ಆದ ತಕ್ಷಣ ಫಸ್ಟ್ ಕಾಮನ್ ಥಿಂಗ್ ಎಲ್ಲರಲ್ಲಿ ವಾಟ್ ವಿ ಸಿ ಇಸ್ increased risk of infection, different sorts of infection, pneumonia, urinary infection, stomach infection, skin infection. Also weight ಅಲ್ಲಿ changes ಆಗ್ಬೋದು, either losing weight or gaining weight. Skin issues like skin breakouts ಆಗ್ಬೋದು. ನೆಕ್ಸ್ಟ್ ಹೇರ್ ಲಾಸ್, ಎಕ್ಸ್ಟ್ರೀಮ್ ಟಯರ್ಡ್ನೆಸ್. ಮಕ್ಕಳಲ್ಲಿ ಅಥವಾ ಅಡಲಸೆನ್ಸಲ್ಲಿ ಗ್ರೋತಲ್ಲಿ ಇಶ್ಯೂಸ್ ಆಗೋದು, ಐದರ್ ಡೆವಲಪ್ಮೆಂಟಲ್ ಡಿಲೇ ಆರ್ ಗ್ರೋತ್ ಸ್ಟಂಟಿಂಗ್. ಸೊ ಈ ಥರದ್ದು ಕಾಮನ್ ಸಿಂಪ್ಟಮ್ಸ್ ಬರುತ್ತೆ ವೆನ್ ಇಮ್ಯುನಿಟಿ ಇಸ್ ಲೋ. ಸೊ ಈಗ ಇಮ್ಯುನಿಟಿ ಬಗ್ಗೆ ನಾವು ಇಷ್ಟೆಲ್ಲ ಮಾತಾಡಿದ್ವಿ, ಆದರೆ ಈಗ ಯಾಕೆ ನಾವು ಇಮ್ಯುನಿಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತು ಅಂತ ಅಂದ್ಕೊಳ್ತೀನಿ. ಸೊ ಬೇಸಿಕಲಿ ನೌ ದಟ್ ಎವ್ರಿಬಡಿ ನೋಸ್ HMPK ವೈರಸ್ ಬಗ್ಗೆ there is a great fear spreading among people. So we want to reassure with this talk that HMPK ವೈರಸ್ ನಾರ್ಮಲ್ ಆಗಿ ಇರುವಂಥ ಒಂದು ವೈರಸ್. ಈಗ ರೆಸ್ಪಿರೇಟರಿ ಸಿನ್ಸಿಷಿಯಲ್ ವೈರಸ್ ಅಂತ ಹೇಳ್ತೀವಿ, RSV ಇಸ್ ಅ ಕಾಮನ್ ಕಾಸ್ ಆಫ್ ಕೋಲ್ಡ್ ಕಾಫ್ ಇನ್ಫೆಕ್ಷನ್ ಅಮಾಂಗ್ ಚಿಲ್ಡ್ರನ್. ಅದೇ ರೀತಿ ಇದು ಒಂದು ವೈರಸ್.
ಸೊ ಇದು ಬಂದಿದೆ ಅಂದಾಗ ಎಲ್ಲ ವೈರಸ್ ಬಂದ ತಕ್ಷಣ ಪ್ಯಾಂಡಮಿಕ್ ಕೋವಿಡ್ ಥರ ಆಗುತ್ತೆ ಅನ್ನೋ ಭಯ ಏನಿಲ್ಲ. ಬಟ್ ನಮ್ಮ ಇಮ್ಯುನಿಟಿ ಹೆಚ್ಚಿಸ್ಕೊಳ್ಳೋದ್ರಿಂದ ನಾವು ಇದ್ರ ವಿರುದ್ಧ ಫೈಟ್ ಮಾಡಲಿಕ್ಕೆ ಆಲ್ವೇಸ್, ಇದ್ರ ವಿರುದ್ಧ ಅಂತಲ್ಲ, ಎನಿ ವೈರಲ್ ಇನ್ಫೆಕ್ಷನ್ ಡ್ಯೂರಿಂಗ್ ದಿಸ್ ಸೀಸನ್ ಫೈಟ್ ಮಾಡುವಂಥ ಕಾನ್ಫಿಡೆನ್ಸ್ ಬರುತ್ತೆ. ದಟ್ ಬಾಡಿ ಈಸ್ ಆಲ್ಸೋ ಪ್ರಿಪೇರ್ಡ್. ಸೊ ಇದೇ ಕಾರಣವಾಗಿ ನಮ್ಮ ಆಸ್ಪತ್ರೆ ಕಡೆಯಿಂದ ಹಲವಾರು ಎಕ್ಸ್ಪರ್ಟ್ಸು ಇಮ್ಯುನಿಟಿನ ಹೇಗೆ ಬೂಸ್ಟ್ ಮಾಡಿಕೊಳ್ಬೇಕು ಅನ್ನೋ ಕಾರಣಕ್ಕೆ ಒಂದು ಸೀರೀಸ್ ಆಫ್ ಲೆಕ್ಚರ್ಸ್ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಸೊ ಐ ಹೋಪ್ ಎವ್ರಿ ಒನ್ ವಿಲ್ ಗೆಟ್ ದ ಬೆನಿಫಿಟ್ ಆಫ್ ಇಟ್. ಎಸ್, ಥ್ಯಾಂಕ್ ಯು. ನಮಸ್ತೆ.